ಎಸ್, ನೀವು ಅಭಿಮಾನಿಗಳು ಅಂದ ತಕ್ಷಣ ಈಗ ದರ್ಶನ್ ಸರ್ ಅಭಿಮಾನಿಗಳು ಈಗಾಗಲೇ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ, ಈಗ ಅಭಿಮಾನ ಅನ್ನೋದು ಇರುತ್ತೆ, ಎಲ್ರಿಗೂ ಇರುತ್ತೆ, ಬಟ್ ಅದನ್ನು ತೋರಿಸ್ಕೊಳ್ಳೋ ರೀತಿನೂ ಒಂದು ರೀತಿ ಇರುತ್ತೆ. ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಕೌಂಟ್ರ್ ಕೊಡೋದಾಗಿರ್ಬೋದು ಆಗ್ತಾ ಇರೋದು ಅಭಿಮಾನಿಗಳಿಗೆ. ಅವ್ರ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳ ಮೂಲಕ ಹೇಳೋದಾದ್ರೆ ಏನು ಹೇಳೋಕ್ಕೆ ಬಯಸ್ತೀರಿ? ಯಾರಿಗೂ ಹರ್ಟ್ ಮಾಡೋದಾಗಲಿ, ತೊಂದರೆ ಕೊಡುವಂಥದ್ದು ವಿಷಯ ನಡಿಬಾರ್ದು. ಮತ್ತು ಅವ್ರ ಪಾಪ ಇವಾಗ ಹೊರಗಡೆ ಇಲ್ಲ, ಅವ್ರಿಗೇನು ಗೊತ್ತಾಗಲ್ಲ ವಿಷಯಗಳು. ಆದಷ್ಟು ನಾವೆಷ್ಟು ತಾಳ್ಮೆಯಲ್ಲಿರ್ತೀವಿ ಈಗ ಅಷ್ಟು ಒಳ್ಳೆಯದು. ಯಾಕಂದರೆ ನೋಡಿ, ಇವಾಗ ಅವ್ರಿಗೆ ಹೊರಗಡೆ ಏನು ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ. ಹೌದು, ಆಲ್ಮೋಸ್ಟ್ ಒಂದು 80 ದಿನ ಕ್ರಾಸ್ ಆಗಿದೆ, ಅವ್ರ ಮಾಹಿತಿ ಏನು ಇರೋದಿಲ್ಲ, ಅವ್ರ ಮೈಂಡೇ ಬ್ಲ್ಯಾಂಕ್ ಆಗಿ ಹೋಗಿರುತ್ತೆ. ಎಲ್ಲ ಅಂತೆ ಕಂತೆ ಈ ವಿಷಯಗಳೇ. ಹೌದು, ಮಾಧ್ಯಮಗಳು ಏನು ಬರುತ್ತೋ ಅದನ್ನೇ ನೋಡಿ ಅಷ್ಟೇ ತಿಳ್ಕೊಬೇಕು, ಅಷ್ಟೇ ಆಗಿದೆ. ನೀವು ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡೋಂಥ ಕಾಲ್ ಮಾಡೋಂಥದ್ದನ್ನ ಟ್ರೈ ಮಾಡಿಲ್ಲ? ಮಾಡಿಲ್ಲ. ಅವ್ರು ನೋಡಿ ಅವ್ರದ್ದೇ ನೋವಲ್ಲಿ ಇರ್ತಾರೆ. ಇಂಥ ಟೈಮಲ್ಲಿ ನಾವು ಕಾಲ್ ಮಾಡೋದು ಅದು ಸರಿಯಲ್ಲ. ಎಸ್ ಪಿ ಅಗೇನ್ ಭೈರಾದೇವಿ ಬಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ಪ್ಯಾನ್ ಇಂಡಿಯಾ ಹಾವಳಿಗಳು ನಡೀತಾ ಇದೆ. ಎಂಥ ಸಿನಿಮಾ ಮಾಡೋದು ಕೂಡ ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಕೊಂಬರೋದು ಆ್ಯಸ್ ಎ ಪ್ರೊಡ್ಯೂಸರ್, ಆ್ಯಸ್ ಎ ಆ್ಯಕ್ಟರ್, ಆ್ಯಸ್ ಎ ಡೈರೆಕ್ಟರ್ಗೆ ತುಂಬ ಕಷ್ಟ. ಸೊ ಭೈರಾದೇವಿ ಸಿನಿಮಾವನ್ನು ಪ್ರೇಕ್ಷಕರು ಬಂದು 2-2.5 ಗಂಟೆ ಕೂತ್ಕೊಂಡು ಯಾಕೆ ನೋಡಬೇಕು ಅಂತ ಕೇಳಿದ್ರೆ ತಾವೇನು ಹೇಳ್ತೀವಿ? ಅಂದರೆ ಇದು ನೋಡಿ, ಯಾಕೆ ನೋಡಬೇಕು ಅನ್ನೋದಕ್ಕೆ ಉತ್ತರ ಈಗ ಕೊಡೋಕ್ಕಾಗಲ್ಲ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಅಂತ ಮಾಡ್ತೀವಿ. ಇವಾಗ ಕಾಂತಾರ ಸಿನಿಮಾ ನೀವು ತಗೊಳ್ಳಿ, ಏನು ಹೇಳ್ತೀರಾ? 20 ಮಿನಿಟ್ಸ್ ಸಿನಿಮಾ ಸಖತ್ತಾಗಿದೆ, ಲಾಸ್ಟ್ 20 ಡಿಫ್ರೆಂಟ್ ಆಗಿದೆ. ಸೊ ಅದೇ ರೀತಿ ನಾನು ಕಂಪೇರ್ ಮಾಡೋದಲ್ಲ. ಭೈರಾದೇವಿ ಅನ್ನೋದು ಒಂದು ಡಿಫ್ರೆಂಟ್ ಒಂದು ಸಿನಿಮಾ, ಅದು ಒಂದು ಬೇರೆ ರೀತಿಯಾದಂಥ ಒಂದು ಕತೆ ಇರುವಂಥ ಸಿನಿಮಾ. ಮತ್ತು ಬರೀ ನೀವು ಏನು ಈ ಪೋಸ್ಟರಲ್ಲಿ ನೋಡ್ತಾ ಇದ್ದೀರಾ, ಬರೀ ಏನು ಈ ಅಗೋರಿ ಇರ್ಬೋದು, ಕಾಳಿ ಇರ್ಬೋದು ಅಷ್ಟೇ ಅಲ್ದಿರ ಸಿನಿಮಾದೊಳಗಡೆ ಒಂದು ಸ್ಟೋರಿ ಇದೆ, ಕತೆ ಇದೆ. ಮತ್ತು ನಮ್ಮ ರಮೇಶ್ ಅವರವ್ರದ್ದು ಒಂದು ವಿಭಿನ್ನವಾದಂಥ ಒಂದು ಪಾತ್ರವನ್ನು ಮಾಡಿದ್ದಾರೆ. ತುಂಬ ಜನ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ನಾನು ಅಷ್ಟೇ ತುಂಬ ವರ್ಷ ವೆಯ್ಟ್ ಮಾಡಿ ಹಲವಾರು ಕತೆಗಳನ್ನ ಕೇಳಿದ್ದೆ. ಸೊ ಈ ಕತೆ ನನಗಿಷ್ಟ ಆಗಿ, ಸರಿ ಸಿನಿಮಾ ಖಂಡಿತವಾಗ್ಲೂ ನಮ್ಮ ಜನರಿಗೆ ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಸಿನಿಮಾ ಒಪ್ಕೊಂಡಿರೋದು. ಎಸ್ ಆಗಲೇ ನಾನು ಕೇಳಬೇಕು ಅಂದ್ಕೊಂಡೆ, ರಮೇಶ್ ಸರ್ನ ನಾವೆಲ್ಲ ಒಂಥರ ಏನೋ ಲವರ್ ಬಾಯ್ ಥರ ನೋಡ್ಕೊಂಡು ಬಂದಿದ್ದು, ಮಿಸ್ಟರ್ ಪರ್ಫೆಕ್ಟ್. ಅಗೈನ್ ಒಂದು ಇತ್ತೀಚಿನ ಶಿವಾಜಿ ಸೂರತ್ಕಲ್ಲೆಲ್ಲ ಒಂಥರ ಸೂಪರ್ ಕಾಪ್ ಥರ ಮಾಡಿದ್ರು. ಅಗೈನ್ ಇಲ್ಲಿ ಅವರು ಜಸ್ಟ್ ಒಂದು ಟೀಸರ್ ಬಿಟ್ಟಿದ್ರು, ಅವ್ರು ವಾಕಿಂಗ್ ಸ್ಟೈಲ್ ನಡ್ಕೊಂಬರೋದು, ಏನೆಲ್ಲ ಮಾಡಿರ್ಬೋದು, ಅವ್ರು ಎಷ್ಟೆಲ್ಲ ಆ ಕಾಡಿಗೆ ಇಳಿದಿರ್ಬೋದು ಅಂತ ಅನ್ಸುತ್ತೆ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳೋದಾದ್ರೆ, ಅಕ್ಟೋಬರ್ 3ನೇ ತಾರೀಕು ನೀವು ಬನ್ನಿ, ನಾನು ಬರ್ತೀನಿ, ಸಿನಿಮಾ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಖಂಡಿತ. ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥ ಮತ್ತೊಂದು ಬೆಳವಣಿಗೆ ನಿಮಗಾಗಲೇ ಗೊತ್ತಿರುತ್ತೆ ಆ ವಿಚಾರ. ಅದು ಕೂಡ ಈ ಸಂದರ್ಭ ಅಲ್ಲ, ಬಟ್ ಮತ್ತೆ ನೀವು ಸಿಗಲ್ಲ ಅನ್ನೋ ಕಾರಣಕ್ಕೆ ಆ ಪ್ರಶ್ನೆ. ಇತ್ತೀಚೆಗೆ ಮಲಯಾಳಮಲ್ಲಿ ಆದಂಥ ಒಂದಷ್ಟು ಬೆಳವಣಿಗೆಗಳು, ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡಿದರು. ಎಷ್ಟೋ ಜನ ನಿಮ್ಮ ಸರಿ ಸಮಾನವಾದಂಥವ್ರು, ನಿಮ್ಮ ಕಾಲಘಟ್ಟದವರು ಎಲ್ಲರೂ ಕೂಡ ಒಂದಷ್ಟು ಆರೋಪವನ್ನು ಮಾಡೋದು ಕಾಸ್ಟಿಂಗ್ ಕೌಚ್ ಬಗ್ಗೆ. ಹೇಗೇನು ಇವಾಗ ಅದು ಕರ್ನಾಟಕದಲ್ಲೂ ಸ್ಟಾರ್ಟ್ ಆಗಿದೆ. ಫೈರ್ ಅಂತೇಳಿ ಒಂದು ಸಂಸ್ಥೆ ಕಟ್ಕೊಂಡಿದ್ದಾರೆ, ಸುಮಾರು 100-150 ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅಗೇನ್ ಸುದೀಪ್ ಸರ್ ಅಂತ ದೊಡ್ಡ ಶಿವಣ್ಣ ಅಂತವ್ರು ದೊಡ್ಡ ಸೈನ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಥರ ಬೆಳವಣಿಗೆಗಳು ನಿಮ್ಗೆ ನೋಡಿದಾಗ ನಿಮ್ಗೆ ಅನಿಸೋದು, ಯಾಕಂದರೆ ನಮ್ಗೆ ಆ ಟೈಮಲ್ಲಿ ನಿಮ್ಗೆ ಅದೆಲ್ಲ ಐಡಿಯಾನೇ ಇರಲಿಲ್ಲ ಅನ್ಸುತ್ತೆ ನೀವು ಬಂದಂಥ ಟೈಮಲ್ಲಿ. ಸೊ ಅವತ್ತಿನ ಕಾಲ ಇಷ್ಟು ಬದಲಾವಣೆಗಳು, ಆ ಕಾಸ್ಟಿಂಗ್ ಕೌಚ್ ಬಗ್ಗೆ ಹೇಳೋದಾದರೆ ನೀವು? ಈ ಥರ ಅನುಭವ ನನ್ನ ಲೈಫಲ್ಲಿ ಯಾವತ್ತೂ ನಡೆಯಿಲ್ಲ. ನಾನು ಆ ಥರ ಎಕ್ಸ್ಪೀರಿಯನ್ಸ್ ಯಾವತ್ತೂ ನಾನು ಆ ಥರದ್ದು ಫೇಸ್ ಮಾಡಿಲ್ಲ. ಬಟ್ ನೀವು ಹೇಳ್ದಾಗೆ ನಾನು ಕೆಲವು ವಿಷಯಗಳನ್ನ ಕೇಳಿದ್ದೀನಿ. ಕೆಲವು ಹೆಣ್ಮಕ್ಳೇ ಹೇಳ್ತಾರೆ, ನಮ್ಗೆ ಈ ರೀತಿ ತೊಂದರೆಗಳನ್ನ ಕೊಟ್ಟಿದ್ದಾರೆ, ಈ ಸಿನಿಮಾ ಆಗಬೇಕಂದ್ರೆ ಈ ಥರ ಮಾತುಗಳನ್ನ ನಾನು ಕೇಳಿದ್ದೀನಿ, ಇಲ್ಲ ಅಂತಲ್ಲ. ಆವಾಗ ಮನ್ಸಿಗೆ ತುಂಬ ನೋವಾಗುತ್ತೆ. ಯಾಕೆ ಈ ರೀತಿ ಮಾಡ್ತಾರೆ? ಒಂದು ಸಿನಿಮಾ ಅಂತ ನಾವು ಬರೋದು, ನಾವೊಂದು ಇಷ್ಟಪಟ್ಟು ಒಂದು ನಮ್ಮದು ಜೀವನ ಒಂದು ಚೆನ್ನಾಗಿರಬೇಕು, ಒಂದು ಹೆಸರು ಮಾಡಬೇಕು. ಕೆಲವರು ಅದೇ ಜೀವನ ಆಡ್ಕೊಂಡು ಬರ್ತಾರೆ, ಕೆಲವರು ಹೆಸರು ಮಾಡೋಕ್ಕೆ ಬರ್ತಾರೆ, ಹೊಟ್ಟೆಪಾಡಿಗೋಸ್ಕರ ಬರ್ತಾರೆ. ಸೊ ಅದನ್ನು ಯಾಕೆ ಈ ರೀತಿ ಮಿಸ್ಯೂಸ್ ಮಾಡಬೇಕು? ಸೊ ಆ ಥರ ಮಿಸ್ಯೂಸ್ ಮಾಡ್ತಾರೆ ಅಂದರೆ ಅಂಥವ್ರನ್ನ ಸರಿಪಡ್ಸೋಕ್ಕೆ ಬರಲಿ ಅಂತೀರಾ? ಬರೋದು ಒಳ್ಳೇದೇ. ಹಾಗನ್ಬಿಟ್ಟು ಪ್ರತಿಯೊಬ್ಬರು ಅದೇ ರೀತಿ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ ಅಂತ ತೋರಿಸೋದು ತಪ್ಪು. ಅದಕ್ಕೆ ಅವರು ರಾಜಕೀಯಕ್ಕೆ ಯಾವಾಗ ಬರ್ತಾರೆ ಅನ್ನೋದು ಒಂದಷ್ಟು ಪ್ರಶ್ನೆಗಳು. ಸಿನಿಮಾ ಮಾಡೋಕ್ಕೆ ಟೈಮ್ ಇಲ್ಲ, ಸಿನಿಮಾ ಎಲ್ಲ ಆದಮೇಲೆ ನೋಡೋಣ, ಅದು ಫ್ಯೂಚರ್. ನನಗೇನು ಆ ಥರ ಪ್ಲ್ಯಾನ್ಸ್ ಇಲ್ಲ. ನನಗಿವಾಗಿರೋದು ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ನಾನು ನಿರ್ಮಾಣ ಮಾಡಬೇಕು, ನನ್ನ ಸಿನಿಮಾದಲ್ಲಿ ಹಲವಾರು ನಟಿಯರನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ದೊಡ್ಡ ನಟಿಯರ ಜೊತೆ ವರ್ಕ್ ಮಾಡಬೇಕು, ನಾನು ಆ್ಯಕ್ಟ್ ಮಾಡೋವಂಥ ಸಿನಿಮಾನೂ ಪ್ರೊಡ್ಯೂಸ್ ಮಾಡಬೇಕು, ಬೇರೆಯವ್ರ ಬ್ಯಾನರಲ್ಲೂ ಸಹ ನಾನು ಆ್ಯಕ್ಟ್ ಮಾಡಬೇಕು. ಸೊ ಈ ಥರದ್ದೆಲ್ಲ ಕನಸುಗಳಿದೆ. ಸೊ ಪಾಲಿಟಿಕ್ಸ್ ಅನ್ನೋದು ಈಗ ಸದ್ಯಕ್ಕೆ ಮುಂದೆ ನೋಡೋಣ ಅಂತ. ಮುಂದೆ ನೋಡೋಣ. ಇಷ್ಟೊತ್ತು ನಮ್ಮ ಜೊತೆ ಕೂತಿದ್ರಿ, ಸಾಕಷ್ಟು ಮಾತಾಡೋದು. ಇನ್ಫ್ಯಾಕ್ಟ್ ನಮಗೆ ಜಾಸ್ತಿ ಹೊತ್ತು ಕೊಟ್ಟಿರೋದು ಅನಿಸುತ್ತೆ. ಬೆಳಿಗ್ಗೆಯಿಂದ ನಿನ್ನೆಯಿಂದ ಕೂಡ ಸಾಕಷ್ಟು ಬ್ಯುಸಿ ಇದ್ರಿ. ಈಗೇನು ಭೈರಾದೇವಿ ಸಿನಿಮಾ ಬರ್ತಾ ಇದೆ, ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳು, ಭೈರಾದೇವಿ ಸಿನಿಮಾಗಾಗಿ ಕಾಯ್ತಾ ಇರುವಂಥ ಅಭಿಮಾನಿಗಳಿಗಾಗಿ
TV5 ಮೂಲಕ ಏನು ಹೇಳಕ್ಕೆ ಬಯಸ್ತೀನಿ? ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ಈ ಥರ ಒಳ್ಳೆ ಸಿನಿಮಾ ಮಾಡುವಾಗ ನಾವಂತಲ್ಲ, ಯಾರೇ ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಅಲ್ಲ ಆ ಟೀಮ್ ಇರ್ಬೋದು, ಒಂದು ಸಿನಿಮಾ ಯಶಸ್ಸಾದರೆ ಒಂದು 100ರಿಂದ 200 ಕುಟುಂಬ ಅಂದರೆ ಜೀವನ ನಡೆಯುತ್ತೆ ಅವ್ರದ್ದು. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಿ. ಅಕ್ಟೋಬರ್ 3ನೇ ತಾರೀಕು ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಿದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಖಂಡಿತವಾಗ್ಲೂ ನಿಮಗೆ ನಿರಾಶೆ ಮಾಡೋದಿಲ್ಲ ನಾವು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ಕೊನೆಯದಾಗ ಅಭಿಮಾನಿಗಳು ಮತ್ತು ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಬೇಕಾಗಿ. ಎಲ್ಲ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ಕೂತಿದ್ರಿ, ಭಾಳ ಖುಷಿಯಾಯಿತು. ತುಂಬ ಹಳೆ ವಿಚಾರಗಳನ್ನ ನೆನಪು ಮಾಡಿಕೊಂಡು, ನಾನು ಸ್ಕೂಲ್ ಟೈಮಲ್ಲಿದ್ದಂಥ ನೋಡಿದಂಥ ಒಬ್ಬ ಬ್ಯೂಟಿಫುಲ್ ನಟಿ ಜೊತೆ ಇಂಟರ್ವ್ಯೂ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿಯಾದಂಥ ದಿನ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಿಮ್ಮ ಭೈರಾದೇವಿ ಸಿನಿಮಾ 100 ದಿನ ಓಡಲಿ, ಸಕ್ಸಸ್ ಮೀಟಲ್ಲಿ ಮತ್ತೆ ನಾವು ಈ ಥರ ಕೂತ್ಕೊಂಡು ಮಾತಾಡುವಂಥ ಸಂದರ್ಭ ಬರಲಿ, ಥಿಯೇಟ್ರಿಗೆ ಬಂದು ಜನ ಸಿನಿಮಾವನ್ನು ನೋಡಲಿ. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತಿನ ಜೊತೆ ಕೂತಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದು ರಾಧಿಕಾ ಅವರ ಮಾತು. ಏನು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಷ್ಟೊತ್ತು ಕೂತ್ಕೊಂಡು ಅವರ ಹಳೆ ನೆನಪುಗಳನ್ನು ಮೆಲ್ಕು ಹಾಕಿದ್ದಾರೆ. ಜೊತೆಗೆ ಇದೇ 3ನೇ ತಾರೀಕು, ಮುಂದಿನ ತಿಂಗಳು 3ನೇ ತಾರೀಕು ಭೈರಾದೇವಿ ಸಿನಿಮಾ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನ ಹಾರೈಸಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.